ಗೆಲುವಾಗಿದೆ. ಬೆಳಗಾವಿಯಲ್ಲಿ ಬಿಜೆಪಿ ಗೆಲುವಾಗಿದೆ. ಹೌದು, ನಾವತ್ತಿ ನೋಡಿ ಪಕ್ಷೇತರ ಅಭ್ಯರ್ಥಿಗೆ ನಾವು ಪ್ರಿಯಾಂಕಾ ಜಾರಕಿಹೊಳಿಗೆ ಇಲ್ಲಿ ಚಿಕ್ಕೋಡಿ ಭಾಗದಾಗ ಸಪೋರ್ಟ್ ಮಾಡಿದ್ವಿ. ಇಲ್ಲಿ ಜಗದೀಶ್ ಶೆಟ್ಟರಿಗೆ ಸಪೋರ್ಟ್ ಮಾಡಿದ್ವಿ. 2 ಸೀಟ್ ಗೆದ್ದವ ನಾವು ಭಾಳ ಒಂದು ಸಂತೋಷ ಆಗಿದೆ. ಬೆಳಗಾವಿಯಲ್ಲಿ ಮತ್ತೆ ಜಾರಕಿಹೊಳಿ ಸಹೋದರರು ಬಲಿಷ್ಠ ಅನ್ನುವಂಥದ್ದು ಪ್ರೂವ್ ಆಯ್ತಾ? ಎಲ್ಲ ನೋಡಿ ಜನರ ಆಶೀರ್ವಾದ ಇರತಕ್ಕ ಜಾರಕಿಹೊಳಿ ಬಲಿಷ್ಠವಾಗೇ ಇರ್ತೀವಿ. ನಾವು ಜನರ ಆಶೀರ್ವಾದದಿಂದ ನಾವು ಇಷ್ಟು ಮೇಲಕ್ಕೆ ಬೆಳೆದು ಇದೇ ಥರ ನಾವು ಜನರ ಜೊತೆ ಸಂಪರ್ಕದಲ್ಲಿರ್ತೀವಿ. ಜನರ ಆಶೀರ್ವಾದ, ದೇವರ ಆಶೀರ್ವಾದಕ್ಕೆ ನಮ್ಮ ಜಾರಕಿಹೊಳಿ ಬಲಿಷ್ಠವಾಗೇ ಇದ್ದಾರೆ. ಚಿಕ್ಕೋಡಿಯಲ್ಲಿ ಕೆಲವೊಂದಿಷ್ಟು ಸೋಲಿಸ್ಬೇಕನ್ನುವಂತಹ ತಂತ್ರಗಾರಿಕೆಗಳು ಮಾಡಿದರು ಪಕ್ಷದಲ್ಲಿ ಇದ್ದುಕೊಂಡು. ಅದೆಲ್ಲ ರಾಜಕಾರಣ ಇರೋದೇ ಸರ್. ಅದನ್ನು ನಮ್ಗೆ ಜನ ಬೆಂಬಲ ಇದಲ್ಲ, ಅದಕ್ಕಾಗಿ ಜನ ಮತ ಹಾಕ್ತಾರೆ ನಮ್ಗೆ ಗೊತ್ತಾಯ್ತು. ಅದಕ್ಕಾಗಿ ಪ್ರಿಯಾಂಕಾ ಅವರು 1 ಲಕ್ಷ ಮತ ಅಂತ ಗೆದ್ದಿದ್ದಾರೆ. ಇಲ್ಲ, ಅಲ್ಲಿ ನೋಡ್ತಾರೆ ಮಂತ್ರಿ ಅವ್ರು ನೋಡ್ತಾರೆ ಯಾಕೆ ಮೈನಸ್ ಆಗಿದೆ, ಅವ್ರು ಏನು ಕಾರ್ಯಕರ್ತದ ಏನು ಸಂಪರ್ಕ ಏನಾಯಿತು ನೋಡು, ಅವ್ರು ನೋಡ್ತಾರೆ, ವಿಚಾರ ಮಾಡ್ತಾರೆ. ಅವ್ರು ಮುಂದಿನ ದಿನದಲ್ಲಿ ಹತ್ತನೇ ಯಾಕೆ ಅಲ್ಲಿ 20 ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಲೀಡ್ ಆಗಬೇಕಾಯ್ತಲ್ಲ, ಯಾಕೆ ಹಿಂಗಾದ? ಯಾಕೆ ಕಳೆದ ಬಾರಿ ಅವ್ರು 75,000 ಲೀಡ್ ಆಗಿದ್ರು. ಸ್ವಲ್ಪ ಏನೋ ಇದು MP ಎಲೆಕ್ಷನ್ ಒಂದು 25 ಲೀಡ್ ಆಗ್ಬೋದು, ಅದು ಆಗಿಲ್ಲ. ಅದು ಯಾರನ್ನ ಏನು ಕಾರಣ ಹಿಂದಿಂದಿಲ್ಲ ಅವರ ನೋಡ್ರಿ, ಅವ್ರಿಗೆ ಅಂಥವ್ರು ಜನ ಗಂಟು ಬಿದ್ದಿದ್ರು ಇಲ್ಲಿ ಗೋಕಾಕದಲ್ಲಿ. ಮತ್ತು ಅವ್ರ ಪಾಪ ಹೇಳಿದಾಗ ಮತ್ತು ಅವ್ರು ಹೇಳಿರ್ಬೇಕು. ಅದೇನು ಆ ಥರ ಆಗೋದಿಲ್ಲ. ಯಾಕೆ ಇಲೆಕ್ಷನ್ದಾಗ ಒಂದು ಬರ್ತಾರ ಅವ್ರು, ನಮ್ಮ ವಿರುದ್ಧ ಒಂದು ಟೀಮ್ ಐತೆ, ಅವ್ರು ಬರ್ತಾರೋ ಬಂದು ಮತ್ತು ಹೇಳಿ ಹೋಗಿ ಬಿಡ್ತಾರೆ ಅವ್ರು. ಮತ್ತು ಅವ್ರದ್ದು ಪೆನ್ ಅವ್ರದ್ದು ಹಾಳಿ ಬರೆದು ಕೊಡೋರು ಅವ್ರ. 4 ದಿನ ಗೋಕಾಕದಲ್ಲೇ ವಾಸ್ತವ್ಯ ಹೂಡಿ ಪ್ರಚಾರ ವಿಚಾರ ಮಾಡಿದ್ರು, ಏನು ವರ್ಕೌಟ್ ಆಗಲಿಲ್ಲ. ಇಲ್ಲ, ಗೋಕಾಕು ಅರ್ಬಾವ್ ಏನೈತಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಮತ್ತು ಪಕ್ಷಕ್ಕೆ ಅವ್ರಿಗೆ ಜನ ಬೆಂಬಲ ಮೊದಲಿಂದ ಇದೆ. ಅದೇನು ಚೇಂಜಸ್ ಆಗೋದಿಲ್ಲ. 4 ದಿನದಲ್ಲಿ 8 ದಿನ ಇದ್ರೂ ಜನ ಈ ಶಾಸಕರ ಪರವಾಗಿ ಮತ ಹಾಕ್ತಾರೆ. ಇಲ್ಲೇ ಇದ್ದುಕೊಂಡು ಇಲ್ಲೇ ಲೋಕಲ್ ಸ್ಥಳೀಯ ಶಾಸಕರನ್ನ ಬೈಯುವಂಥ ಕೆಲಸ ಕೂಡ ಮಾಡಿದ್ರು. ಅದೇ ಬೈದಕ್ಕೆ ಜನ ಉತ್ತರ ಕೊಟ್ಟಿದ್ದಾರಲ್ಲ, ಅದಕ್ಕೆ ನಾವೇನು ಜಾಸ್ತಿ ಇವ್ರನ್ನೂ ಬೈದು ಶೆಟ್ರನ್ನು ಬೈದಕ್ಕೆ ಜನ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಅವರೇ ತಿಳ್ಕೊಬೇಕು ಮುಂದಿನ ದಿನ. ಅಲ್ಲಿ ಬೀಗರಿದ್ರೆ ಓಟ್ ಹಾಕ್ಬೇಕಲ್ರಿ. ಬೀಗರು ಓಟ್ ಹಾಕಕ್ಕೆ ಬರೋದಿಲ್ಲ. ಇಲ್ಲಿ ಜನ ಓಟ್ ಹಾಕ್ತಲ್ಲ, ಮತದಾರ ಓಟ್ ಹಾಕ್ತಾರೆ. ಗೋಕಾಕ್ ಕ್ಷೇತ್ರ, ಅರ್ಬಾ ಕ್ಷೇತ್ರ, ಬೆಳಗಾವಿ ಕ್ಷೇತ್ರ ಜನ ಓಟ್ ಹಾಕ್ಬೇಕಾದ್ರೆ ಬೀಗರು ಬಂದು ಏನು ಮಾಡೋರು? ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಕುಟುಂಬ ಸೋಲು ಗೆಲುವನ್ನು ನಿರ್ಧಾರ ಮಾಡುತ್ತೆ. ಯಾರು ಅವ್ರನ್ನ ಬೇಕಂತಾರೆ ಅವ್ರನ್ನ ಗೆಲ್ಲಿಸ್ತಾರೆ, ಯಾರು ಬೇಡ ಅಂತಾರೆ ಅವ್ರನ್ನ ಸೋಲಿಸ್ತಾರೆ. ಜೊತೆಗೆ ಕಿಂಗ್ ಮೇಕರ್ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಬ್ರದರ್ ಒಂದು ವಿಚಾರ ಏನು ಸರ್? ಇದರ ಹಿಂದಿನ ಗುಂಪು ನಮ್ಗೆ ಜಾರಕಿಹೊಳಿ ಅಭಿಮಾನಿಗಳು ಮತ್ತು ನಮ್ಮ ಕಾರ್ಯಕರ್ತರು ಅವ್ರದ್ದೆಲ್ಲ ಆಶೀರ್ವಾದ ಇರೋದ್ರಿಂದ ನಮ್ಗೆ ಶಕ್ತಿ ಆ ಥರ ಇದೆ. ಅದಕ್ಕಾಗಿ ಅವ್ರದ್ದೆಲ್ಲ ಕಾರ್ಯಕರ್ತರದು ಜನರ ವಿಶ್ವಾಸ, ಒಂದು ಪ್ರೀತಿ. ಯಾಕೆ ಜಾರಕಿಹೊಳಿ ಸಹೋದರು ಎಲ್ಲ ಜನರಿಗೆ ಸ್ಪಂದಿಸ್ತಾರೆ, ಜನರಿಗೆ ಕೆಲಸ ಮಾಡಿಕೊಡ್ತಾರೆ ಒಂದು ಅಭಿಮಾನ ಇರೋದ್ರಿಂದ ಅವ್ರು ಜಾಸ್ತಿ ನಾವು ಹೇಳಿದ ಕಡೆ ಮತ ಹಾಕ್ತಾರೆ. ಮತ್ತು ಪಕ್ಷಕ್ಕೂ ಯಾವ ಪಕ್ಷ ಅದಕ್ಕೆ ಬೆಂಬಲನೂ ಕೊಡ್ತಾರೆ. ಜಾರಕಿಹೊಳಿ ವೋಟ್ ಬ್ಯಾಂಕ್ ಬೆಳಗಾವಿ ಜಿಲ್ಲೆಯಲ್ಲಿ ಇದೆ. ಬೆಳಗಾವಿಯಲ್ಲಿ ಇದೆ, ಚಿಕ್ಕೋಡಿ ಮತ್ತು ಇನ್ನೂ ಇದೆ. ಡಿ ಕೆ ಸುರೇಶ್